Jaya Govinda Nakama Bhito Ehayam Muhammad Jana Tu Balali Jeno ಚಪ್ರ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ. ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೆ ಬೆಳಿಗ್ಗೆನೆ, ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಬಂದೆ. ಇವತ್ತು ನಾಳೆ ಜಾತ್ರೆ ಇರೋದ್ರಿಂದ ಅದ್ರ ಸಲುವಾಗಿ ನಾಳೆ ಬ್ರಹ್ಮರಥೋತ್ಸವ ಇರೋದ್ರಿಂದ ಹಾಗಾಗಿ ಬಂದೆ. ಹಾಗೆ ನಿಮ್ಗೆ ತೋರಿಸ್ಬೇಕಂತೇಳಿ ಇವತ್ತು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಬೇಕಂತಲೇ ಅರ್ಧ ಬಂದಿದ್ದು. ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಇದು ಒಂದು ಬಹು ಪುರಾತನವಾದ ದೇವಾಲಯ. ಆ ಪುರಾತನವಾದ ದೇವಾಲಯಗಳಲ್ಲಿ ನಾಳೆ ತೇರಿರೋದ್ರಿಂದ ನಿಮಗೆ ತೋರಿಸ್ಬೇಕಂತಲೇ ಬಂದೆ. ಹಾಗಾಗಿ ಎಲ್ಲ ತೋರಿಸ್ಬೇಕು ನೋಡಿ. ಇಲ್ಲೊಂದು ತೇರಿದೆ, ನಾಳೆ ಈ ತೇರು ಎಳಿತಾರೆ ಆಯಿತಾ. ಈ ತೇರಿರೋದ್ರಿಂದ ನಿಮಗೆ ಇದನ್ನು ತೋರಿಸ್ಬೇಕು, ಖಾಲಿ ಜಾಗ ಇರೋದ್ರಿಂದ ಹಾಗೆ ತೋರಿಸ್ಬೇಕಂತಲೇ ಅರ್ಧ ಬಂದಿದ್ದು. ತೋರಿಸ್ತಾಯಿದ್ದೀನಿ ನೋಡಿ ಸ್ನೇಹಿತರೆ, ಹಾಗೆ ನೋಡ್ಕೊಳ್ಳಿ. ನೋಡಿ ಚಪ್ಪಲೆಲ್ಲ ಹಾಕಿ ಗೋಪುರಕ್ಕೆಲ್ಲ ಅಲಂಕಾರ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ನಾಳೆ ಈ ಜಾಗದಲ್ಲಿ ಹೆಜ್ಜೆ ಇಕ್ಕೋಕ್ಕಾಗಲ್ಲ, ಹಾಗೆ ಇನ್ನು ಮುಂದೆ ತೋರಿಸ್ತೀನಿ ಮಾಡಿ ನಿಮಗೆ. ನೋಡಿ ಸ್ನೇಹಿತರೆ, ನಾಳೆ ಜಾತ್ರೆಗೋಸ್ಕರ ಎಲ್ಲ ಹೂವಿನ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಎಲ್ಲ ಡೆಕೋರೇಷನ್ಗೆ ಎಲ್ಲ ತಂದಿಕ್ಕಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ತೋರಿಸಿ ನೋಡಿ, ವಿಧ ಅದು ಹೂಗಳನ್ನ ತೊಗೊಂಬಂದು ಎಲ್ಲ ಈ ಥರ ರೆಡಿ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನೋಡ್ಕೊಳ್ಳಿ. ಹಾಗೆ ತೋರಿಸಿ ನಿಮಗೆ ಯಾವ್ಯಾವ ಥರ ಹೂವು ಏನು ಮತ್ತು ಹೇಗೆ. ಮತ್ತು ನೋಡ್ರಿ ಯಜಮಾನರು ಎಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ, ಅವರು ಪಾಪ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೂ ತೋರಿಸ್ತೀನಿ ನೋಡಿ, ಇಷ್ಟೊಂದೆಲ್ಲ ಹೂವು ತೊಗೊಂಬಂದಿದ್ದಾರೆ ಡೆಕೋರೇಷನ್ಗೋಸ್ಕರ ಅಂತಲೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಯಾವುದೋ ವಿವಿಧವಾದ ಡಿಸೈನ್ ಮಾಡಿದ್ದಾರೆ, ಅದನ್ನು ತೋರಿಸಿ ನೋಡಿ. ನೋಡಿ ಹೀಗೆ ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ. ಇನ್ನು ನೋಡಿ ಜನ ಇವತ್ತು ತುಂಬೋಗಿದ್ದಾರೆ, ಹಾಗೆ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ಈ ಘಾಟಿ ಜಾತ್ರೆ ವಿಶೇಷ ಅಂಗವಾಗಿ ಇಲ್ಲಿ ರೈತರು ಪಾಪ ತಮ್ಮ ತರಕಾರಿಗಳನ್ನ ಮತ್ತು ಅವರೆಕಾಯಿ, ಕಡಲೆಕಾಯಿ ಮತ್ತು ವಿಶೇಷವಾದಂಥ ತರಕಾರಿಗಳನ್ನ ತೊಗೊಂಬಂದು ಇಲ್ಲಿ ಎಲ್ಲ ಮಳಿಗೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿ ಬರುವಂಥ ಭಕ್ತಾದಿಗಳು ಮತ್ತು ರೈತರು ಇಲ್ಲಿ ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ ರೈತರಿಗೆ. ಹಾಗೆ ಇಲ್ಲಿ ಮಾರುವಂಥವ್ರಿಗೂ ವ್ಯವಸ್ಥೆ ಮಾಡಿಕೊಡ್ತಾರೆ. ನೋಡಿ ಇಲ್ಲೊಬ್ಬರು ರೈತರು ಪಾಪ ಕಡಲೆಕಾಯಿ ಹಾಕ್ಕೊಂಡು ಅವರೆಕಾಯಿ ಹಾಕ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆ ತೋರಿಸಿ ನೋಡಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಪವನ್ ಅಂತೇಳಿ. ಅಣ್ಣ ಏನು ಈ ಸ್ಪೆಷಲ್ಲು? ಕಡಲೆಕಾಯಿ ಅವರೆಕಾಯಿ ಹೌದಾ? ಅವರೆ ಮೇಳ ಅಂತ ಮಾಡ್ತಾ ಇರೋದು. ಹಾಂ ಅವರೇ ಮೇಳ ಅಂತ ಮಾಡ್ತಾಯಿದ್ದೀರಾ? ಈ ಅವರೇ ಮೇಳದಲ್ಲಿ ನಿಮಗೆ ಏನು ಇವತ್ತು ಇಷ್ಟೇ ಜನ ಬಂದಿದ್ದೀರಾ? ಇನ್ನೂ ಜಾಸ್ತಿ ಜನ ಬರ್ಬೋದಾ? ಇದೆಲ್ಲ ರೈತರಿಗೆ ಅಂದರೆ ರೈತರಿಗ ಇಲ್ಲ ಇಲ್ಲಿ ಬರೋ ಭಕ್ತಾದಿಗಳಿಗೆ ರೈತರಿಗೆ ಎಲ್ರಿಗೂ. ಅಣ್ಣ ಇಲ್ಲಿ ನಮ್ಮ ಹಳ್ಳಿ ರೈತರು ಅಂಬರೀಷ್ ಅಣ್ಣ ಅಂತ ಒಬ್ರು ಇದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ಹಾಗೆ ತೋರಿಸ್ತೀನಿ ನೋಡಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಇದ್ರ ವಿಶೇಷತೆ ಏನಣ್ಣ ಇವತ್ತು? ಅಣ್ಣ ಇದು ಘಾಟಿ ಏನೋ ಜಾತ್ರೆ ವಿಶೇಷವಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ದೇವಾಲಯ ಕಡೆಯಿಂದ. ಹಾಗೆ ಈ ಸ್ಥಳೀಯ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ದಯವಿಟ್ಟು ಈ ಭಾಗದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಬಂದವ್ರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ನೋಡ್ಬೋದು. ಇನ್ನೂ ಸ್ಟಾಲ್ ಅನೇಕ ಕಡೆ ಇದೆ. ನಿಮ್ಮ ಬೆಳೆದಿರಕ್ಕಂಥ ಅವರೆಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಮತ್ತು ಹಲಸಿನಕಾಯಿ ಆಗಿರ್ಬೋದು, ಎಲ್ಲರನ್ನು ತೊಗೊಬಂದು ಇಲ್ಲಿ ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ಕೊಳ್ಳಿ. ಈಗ ಒಂದು ಸಂಪ್ರದಾಯ ಪ್ರತಿ ವರ್ಷ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ಅಂದರೆ ಈ ಭಾಗದ ಎಲ್ಲರ ಆಸೆ. ಅದೇ ಥರ ಸಿಟಿಯಿಂದ ದೂರ ಇಂದ ಬರ್ತಾರೆ. ಈಗ ಸಿಟಿ ಹತ್ತಿರದಾಗಿರೋಂಥ ಕ್ಷೇತ್ರ ನಮ್ಮ ಘಾಟಿ ಸುಬ್ರಹ್ಮಣ್ಯ. ಸೊ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಹಾಗೆ ಬರ್ತಕ್ಕಂಥ ರಸ್ತೆಯಲ್ಲಿ ಏನು ಅವರೆಕಾಯಿ ಮತ್ತು ಕಡಲೆಕಾಯಿ ಪರಿಷೆ ಏರ್ಪಡಿಸಿದ್ದಾರೆ. ಆ ಒಂದು ಪರಿಷೆಗೆ ನೀವು ಬನ್ನಿ, ರೈತರಿಗೆ ಒಂದು ಥರ ಬೆಂಬಲ ಕೊಡಿ, ಇಟ್ಕೊಳ್ಳಿ. ಯಾಕಂದರೆ ನೀವು ಅಲ್ಲೆಲ್ಲೋ ತೊಗೊಳ್ಳೋ ಬದಲು ಸಿಟಿಯಲ್ಲಿ ಇಲ್ಲಿಂದ ಎಲ್ಲ ಫ್ರೆಶ್ ಆಗಿ ತಂದಿರ್ತಾರೆ, ಎಲ್ಲ ಅವ್ರು ಬೆಳೆದಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು. ಹೌದು, ಬಂದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ ಅಂಬರೀಷ್ ಅಣ್ಣವ್ರೆ. ನೋಡಿ ಇದೇ ಥರ ನಮ್ಮ ಅಂಬರೀಷ್ ಅಣ್ಣವರು ಒಳ್ಳೆ ಮಾಹಿತಿ ಕೊಟ್ಟರು. ಬರುವಂಥ ಭಕ್ತಾದಿಗಳು ಮತ್ತು ರೈತರು ಯಾವುದೇ ಥರದ ಅವ್ರು ಬೆಳೆದಿರುವಂಥ
ತರಕಾರಿನೇ ಆಗಿರಲಿ, ಕಡಲೆಕಾಯಿ ಆಗಿರಲಿ, ಅವರೆಕಾಯಿ ಆಗಿರಲಿ. ನೋಡಿ ಹಬ್ಬದ ಪ್ರಯುಕ್ತ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಎಲ್ಲ ಸ್ಟಾಲ್ ಥರ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ಬೋದು. ಹಾಗೆ ಇನ್ನೂ ಖಾಲಿ ಇದ್ದಾವೆ. ಇದು ಮೊದಲನೇ ವರ್ಷ, ಹಾಗಾಗಿ ನಿಮ್ಗೆ ತೋರಿಸೋದು ನೋಡಿ ಸ್ನೇಹಿತರೆ. ಹಾಗೆ ನೋಡ್ಕೊಳ್ಳಿ. ನೋಡಿ ಎಲ್ಲ ಥರದ್ದು ತರಕಾರಿಗಳು ಹಾಕ್ತಾರೆ. ಇಲ್ಲಿ ಇನ್ನೂ ಖಾಲಿ ಇದೆ ಜಾಗ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ನೋಡ್ಕೊಳ್ಳಿ. ಹಾಗೆ ಇನ್ನೂ ತೋರಿಸ್ತೀನಿ, ಮುಂದೆ ಬನ್ನಿ ಸ್ನೇಹಿತರೆ. ಎಲ್ಲ ನೋಡಿ, ಎಲ್ಲ ಇದೇ ಥರ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ಹಾಗೆ ತೋರಿಸ್ಕೊಳ್ತೀನಿ ಬನ್ನಿ. ಇದೆಲ್ಲ ಕೌಂಟ್ರು. ಈ ಕೌಂಟ್ರೆಲ್ಲ ಇವತ್ತೆಲ್ಲ ಖಾಲಿ ಇದೆ. ನಾಳೆ ದಿನಗಳಲ್ಲಿ ತುಂಬ ಹೋಗುತ್ತೆ. ಹಾಗಾಗಿ ಬರುವ ಭಕ್ತಾದಿಗಳಿಗೆ ಎಲ್ಲ ಕೌಂಟ್ರೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ ಇನ್ನೂ ಎಷ್ಟು ಉದ್ದ ಇದೆ ಅಂತೇಳಿ ಈ ಕೌಂಟ್ರುಗಳು. ಮತ್ತು ಭಕ್ತಾದಿಗಳು ಕ್ಯೂವಲ್ಲಿ ನಿಂತ್ಕೊಬೇಕು. ಹಾಗೆ ಅವ್ರ ಪೆಂಡಲ್ಲು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ನೆರಳಿಗೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಖಾಲಿ ಇದೆ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ನೋಡಿ. ಹಾಗೆ ಇನ್ನು ಮುಂದೆ ಬನ್ನಿ, ಹಾಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹಾಗೆ ತೋರಿಸ್ತಾ ಇರ್ತೀನಿ ನೋಡಿ. ಇದೆಲ್ಲ ಕ್ಯೂ ಸಿಸ್ಟಮ್ಮು. ಈ ಕ್ಯೂ ಸಿಸ್ಟಮ್ಗೆ ಇಷ್ಟೊಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟುದ್ದ ಕ್ಯೂ ಇದೆ ಅನ್ನೋದು ತೋರಿಸ್ತೀನಿ ನೋಡಿ ನಿಮಗೆ. ಹಾಗೆ ತೋರಿಸ್ತೀನಿ ಬನ್ನಿ, ಮುಂದೆ ನೋಡ್ಕೊತಾ ಇರಿ ಎಷ್ಟುದ್ದ ಕ್ಯೂ ಇದೆ ಅಂತೇಳಿ. ಹಾಗಾಗಿ ಈ ಕ್ಯೂ ಸಿಸ್ಟಮೇ ಜಾಸ್ತಿ ಇಂಪಾರ್ಟೆಂಟ್. ನಾಳೆ ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ನೋಡಿ. ಇದೇ ಥರನೇ ಕ್ಯೂ ಇರುತ್ತೆ ನೋಡಿ. ಇಲ್ಲೆಲ್ಲ ಪೆಂಡಲ್ ಸಿಸ್ಟಮ್ಮು ಇದಕ್ಕೆ. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ನಾಳೆ ಬರುವ ಭಕ್ತಾದಿಗಳಿಗಾಗಿ ಈ ಥರ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನೋದು ಮುಂಜಾಗ್ರತೆಯಿಂದ ತಿಳಿಸ್ತಾ ಇದ್ದೀನಿ ನಿಮಗೆ. ನೀವು ಎಷ್ಟೇ ಹೊತ್ತೋದ್ರೂ ಇದೇ ಕ್ಯೂವಲ್ಲೇ ಹೋಗಬೇಕು, ಯಾರೂ ಬಿಡೋಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಕೊಳ್ಳಿ, ಈ ಥರ ಪೆಂಡಲ್ ಸಿಸ್ಟಮು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕುಡಿಯೋಕ್ಕೆ ನೀರು ಆಯಿತಾ. ಹಾಗೆ ನಿಮ್ಗೆ ಏನು ಬೇಕೋ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಎಂಟ್ರೆನ್ಸು. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಕ್ಯೂ. ನೋಡ್ಕೊಳ್ಳಿ. ಹಾಗೇ ತೋರಿಸ್ತೀನಿ ನಿಮಗೆ. ಯಾಕೆ ಅಂತಂದರೆ ನಾಳೆ ಬರೋರು ಕಂಗಾಲಾಗಬಾರ್ದು ಅನ್ನೋದೊಂದೇ ಒಂದು ಉದ್ದೇಶದಿಂದ ಇಲ್ಲಿಂದ ಸ್ಟಾರ್ಟ್ ಕ್ಯೂ. ಇದೇ ಎಂಟ್ರೆನ್ಸು. ನೋಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.